ಸಜ್ಜನರು ಹೀಗಿರುತ್ತಾರೆ ಅಂತ ಒಬ್ಬ ವಿವೇಕಿ ಹೇಳ್ತಾನೆ. ಇನ್ನೊಬ್ಬರಿಗೆ ಒಳಿತು ಮಾಡುವ ವಿಷಯದಲ್ಲಿ ಅವರು ನಿರಂತರವಾಗಿ ಆ ಕೆಲಸ ಮಾಡ್ತಾ ಇರ್ತಾರೆ. ನೀವು ಕೇಳಿ ಕೇಳದೇ ಇರಿ, ನೀವು ಬಯಸದೇ ಇರಿ, ಅವರು ಏನ್ ಬೇಕೋ ಅದನ್ನ ಮಾಡ್ತಾರೆ. ಅಂತವರನ್ನು ಸಜ್ಜನರು ಅಂತ ಕರಿಬೇಕು. ಪರೋಪಕಾರ ಅಂದ್ರೆ ಅದು ಮಾಡ್ತಾ ಇರಬೇಕು. ಇನ್ನೊಬ್ಬರಿಗೆ ಬೇಕಾದ ಕೆಲಸವನ್ನ ಮಾಡ್ತಾ ಇರಬೇಕು. ಅದರಲ್ಲಿ ಎರಡು, ನಾವಾಗಿಯೇ ಮಾಡ್ತಾ ಹೋಗ್ಬೇಕು ಅಂತ. ಇಲ್ಲಿರೋದು ಸೂರ್ಯನಿಗೆ ಕಮಲ ಉಪಕಾರ ಮಾಡಿತ್ತು, ಅದಕ್ಕೆ ಪ್ರತ್ಯುಪಕಾರವಾಗಿ ಸೂರ್ಯ ಅರಳಿಸಿದ ಅಂತಲ್ಲ. ಅರಳಿಸೋದು ಅವನ ಧರ್ಮ, ಅವನು ಅರಳಿಸ್ತಾ ಇರುತ್ತೆ. ಸುರಿಯೋದು ಮೋಡದ ಧರ್ಮ, ಅದು ಸುರಿತಾ ಇರುತ್ತೆ. ನಾನು ಮಳೆ ಸುರಿಸಿದ್ನಲ್ಲ, ನನಗೇನಾದ್ರೂ ಮಾಡಿ ಕಟ್ಟದಲ್ಲಿದ್ದಾಗ ಅಂತ ಕಾಯ್ಬೇಕು. ಇದು ಒಂದು. ಎರಡನೆಯದ್ದು, ಕೃತಸ್ಯ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನ. ರಾಮಾಯಣದ ಮಾತು. ಯಾರಾದ್ರೂ ನಮಗೇನಾದ್ರೂ ಮಾಡಿದರೆ ಅವರಿಗೆ ಪ್ರತಿಯಾಗಿ ನಾವು ಮಾಡಲೇಬೇಕು. ಪ್ರತ್ಯುಪಕಾರ ಅಂತ ಹೆಸರು. ಅವರು ಆಗಲೇ ಹೇಳಿದ್ರು, ಋಣದ ವಿಷಯ ಹೇಳಿದ್ರಲ್ಲ, ಬಹಳ ಚೆನ್ನಾಗಿ ಹೇಳಿದ್ರು. ಆತ್ಮಹತ್ಯೆ ಮಾಡಿಕೊಂಡು ಹೊರಟವನಿಗೆ ಹಗ್ಗ ಕತ್ತರಿಸಿದವನು, ಈಗ ಅವನಿಗೆ ಋಣ ಬಂದಿದೆ, ಬದುಕಿಸಿದಾನೆ ಅವನು. ಯಾಕೆ? ಇದ್ರ ಸತ್ತೋಗ್ತಿದ್ದ, ಈಗ ಚೆನ್ನಾಗಿ ಬದುಕಿದಾನೆ. ಅವತ್ತು ಬಂದವನ ಹಗ್ಗ ಕತ್ತರಿಸ್ತಾ ಇದ್ದಿದ್ರೆ ಸತ್ತೋಗ್ಬಿಡ್ತಿದ್ದೆ, ಉಳಿಸಿದಾನೆ. ಪ್ರತ್ಯುಪಕಾರ ಮಾಡಬೇಕು ಅಂತ ಕಾಯ್ತಾ ಇದ್ದಾನೆ. ಯಾಕೆ? ಅವನ್ ಯಾವತ್ತು ಹಗ್ಗ ಹಾಕೋತಾನೆ ಅಂತ. ರಾಮಾಯಣದಲ್ಲಿ ಇದೇ ಮಾತು ಬರುತ್ತೆ. ರಾಮನದ್ದು ಆಂಜನೇಯ ಸೀತೆಯನ್ನು ಹುಡ್ಕೊಂಡು ಬರ್ತಾನೆ. ಹನುಮಂತ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಆದ್ರೆ ಹನುಮಂತ ಹುಡುಕಿಕೊಂಡು ಬರ್ತಾನೆ. ಹುಡುಕಿಕೊಂಡು ಬಂದಾಗ ರಾಮ ಆಲಿಂಗನ ಮಾಡ್ಕೊಳ್ತಾನೆ, ಅಪ್ಪಿಕೊಳ್ತಾನೆ ಅವನನ್ನು. ಮೊದಲು ರಾಮನೇ ಹೇಳಿದ ಮಾತಿದು, ಕೃತಸ್ಯ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ಯಾರಾದರೂ ನಿಮಗೆ ಏನಾದರೂ ಮಾಡಿದರೆ ಪ್ರತಿಯಾಗಿ ನೀವು ಉಪಕಾರ ಮಾಡಬೇಕು, ಇದೇ ಸನಾತನ ಧರ್ಮ ಅಂತ ಹೇಳಿದ ರಾಮ ಹನುಮಂತನನ್ನು ಅಪ್ಪಿಕೊಂಡು ಹೇಳ್ತಾನೆ, ಮಯ್ಯೇವ ಜೀರ್ಣತಾಂ ಯಾತು ತ್ವಯಾ ಯದುಪಕೃತಂಕಪೆ ನರಃ ಪ್ರತ್ಯುಪಕಾರಾರ್ಥಿ ವಿಪತ್ತಿಮಭಿಕಾಂಕ್ಷತಿ. ನೀನು ನನಗೆ ಉಪಕಾರ ಮಾಡಿದೆಯಲ್ಲ, ಸೀತೆಯನ್ನು ಹುಡುಕಿ ಕೊಟ್ಟು ನಿನ್ನನ್ನು ಅಪ್ಪಿಕೊಡ್ತೀನಿ, ಆಲಿಂಗನ ಮಾಡ್ಕೊಳ್ತೀನಿ, ನನ್ನೊಳಗೆ ಅದು ಜೀರ್ಣ ಆಗಿ ಹೋಗ್ಲಿ, ಅದು ಉಳಿಯೋದೇ ಬೇಡ ಋಣ. ಯಾಕೆ ಅಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂತ ಕಾಯುವ ಮನುಷ್ಯ ಅವನಿಗೆ ಕೆಡುಕಾಗ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಂತ. ನೀವು ಹೇಳಿದ್ದೆ, ನರ ಪ್ರತ್ಯುಪಕಾರಾರ್ಥಿ ವಿಪತ್ತಿ ಮಭಿಕಾಂಕ್ಷತೆ. ಅವನಿಗೊಂದು ಆಪತ್ತು ಬರಬೇಕು ಅಂತ ಕಾಯ್ತಾ ಇದ್ದಾನೆ ಇವನು. ಯಾಕೆ? ಅವನು ಮಾಡಿದ್ದಕ್ಕೆ ಇವನೊಂದು ಮಾಡಬೇಕಲ್ಲ. ಹಾಗಾಗಿ ಉಪಕರಿಸಿದವರಿಗೆ ಸಂದರ್ಭ ಬಂದಾಗ ಉಪಕರಿಸಬೇಕು. ಆದ್ರೆ ನಾವೇನು ಮಾಡಬೇಕು ಅಂದ್ರೆ ಉಪಕರಿಸಿದವನಿಗೆ ಉಪಕಾರ ಅಂತಲ್ಲ. ಯಾರೋ ನಮ್ಮನ್ನ ಬಡತನದಲ್ಲಿದ್ದಾಗ ಯಾರೋ ಹಾಸ್ಟೆಲ್ ಮಾಡಿದ್ರು, ಯಾರೋ ಉಚಿತ ಶಾಲೆ ಮಾಡಿದ್ರು, ಯಾರೋ ಅನ್ನದಾನ ಮಾಡಿದ್ರು, ಎಲ್ಲ ಓದಿದ್ವಿ. ನಾವು ಬೆಳೆದು ದುಡಿಯೋದಕ್ಕೆ ಆರಂಭ ಮಾಡಿದ ಮೇಲೆ ಹುಡ್ಕೊಂಡೋಗಿ ಅದೇ ಶಾಲೆಗೆ ದುಡ್ಡು ಕೊಡಿ, ತಪ್ಪೇನೂ ಇಲ್ಲ. ಆದ್ರೆ ಅಷ್ಟೇ ಎಲ್ಲ ನಾವು ಮಾಡಬೇಕಾಗಿರೋದು, 10 ಜನ ಬಡವರನ್ನ ನಾನು ಓದಿಸ್ತೀನಿ ಅಂತ ಇವನು ತಗೋಬೇಕಿದೆ. ಅದು ಹಾಗೆ ಹರಿಬೇಕಾದದ್ದು. ಅಲ್ಲಿಗೆ ಹೋಗಿ ಮಾಡಬೇಕು ಅಂತಲ್ಲ, ಅಲ್ಲಿಗೆ ಮಾಡೋದು ಒಳ್ಳೇದೇ. ಅದು ಅಲ್ಲಿಗೆ ಮಾಡಿದಲ್ಲಿ ಮುಗುದಿಲ್ಲ ಅಂತ. ನನಗೆ ಎಂದೋ ಒಂದು ದಿನ ಯಾರೋ ಒಬ್ಬ ಪುಣ್ಯಾತ್ಮ ಅನ್ನ ಹಾಕಿದ್ರಿಂದ ನಾನು ಬದುಕಿದ್ದೀನಿ ಇವತ್ತು ಅಂದ್ರೆ, ಇನ್ನು 10 ಜನಕ್ಕೆ ನಾನು ಅನ್ನ ಹಾಕ್ಬೇಕಿದೆ. ಅವನಿಗೆ ಅಂತಲ್ಲ, ಇನ್ನು 10 ಜನಕ್ಕೆ ಅನ್ನ ಹಾಕ್ಬೇಕಿದೆ ನಾನು. ಪರೋಪಕಾರ ಅಂದ್ರೆ ಅದು ಇನ್ನೊಬ್ಬರಿಗೆ ಬೇಕಾದ್ದನ್ನ ಮಾಡು, ಯಾರಿಗೆ ಏನು ಬೇಕಿದೆಯೋ ಅದನ್ನ ಮಾಡು, ಮತ್ತು ನಿನ್ನಿಂದ ಏನು ಸಾಧ್ಯವೋ ಅದನ್ನ ಮಾಡು. ಕೊನೆ ಪಕ್ಷ ನಿನ್ನಿಂದ ಏನು ಸಾಧ್ಯವೋ ಅದನ್ನ ಮಾಡು. ಎಲ್ಲವನ್ನ ಮಾಡೋಕ್ಕಾಗಲ್ಲ ನಮಗಷ್ಟು ಸಾಮರ್ಥ್ಯ ಇರೋಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು ಅಂತ. ಒಬ್ಬ ಅನುಭವ ಹೇಳ್ತಾನೆ, 4 ತರಹದ ಜನ ಇದ್ದಾರೆ. ಏತೇ ಸತ್ಪುರುಷ ಪರಾರ್ಥ ಘಟಕಾ ಸ್ವಾರ್ಥಂ ಪರಿತ್ಯಜ್ಯ. ಒಂದು ತರಹದ ಜನ ಇದ್ದಾರೆ. ಅವರೆಂಥವರು ಅಂತ ಅಂದ್ರೆ, ಇನ್ನೊಬ್ಬರಿಗೆ ಬೇಕಾದ್ದನ್ನ ಮಾಡ್ತಲೇ ಇರ್ತಾರೆ, ಅದ್ರಲ್ಲಿ ಸ್ವಾರ್ಥ ಇಲ್ಲ. ನಿನ್ನೆ ಮೊನ್ನೆ ಎಲ್ಲ ಬಂತಲ್ಲ, ಫ್ಯಾನಿನ ಮೇಲೆ ಹೆಸರು ಬರೀತಾರೆ ದಾನಿಗಳು ಅಂತ. ಇರ್ಲಿ, ದಾನ ಕೊಟ್ಟವನ ಹೆಸರೇ ಕಾಣದಂತೆ ದಾನ ಕೊಡೋದು ಅದು ಶ್ರೇಷ್ಠ, ಒಪ್ಪಿಕೊಳ್ಳೋಣ. ಅದು ಒಂದು ಗುಂಪು. ಅವನಿಗೇನೂ ಸ್ವಾರ್ಥ ಇಲ್ಲ, ಅವನಿಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ, ಆದ್ರೆ ಅವನು ಮಾಡ್ತಾ ಹೋಗ್ತಾನೆ. ಇದು
ಎ ಕ್ಲಾಸ್ ಅತ್ಯುತ್ತಮವಾದ ಒಂದು ಗುಂಪು. ಇನ್ನೊಂದು ಸಾಮಾನ್ಯಸ್ತು ಪರಾರ್ಥ ಮುದ್ಯಮ ಭೃತಃ ಸ್ವಾರ್ಥ ವಿರೋಧೇನಯು. ಇನ್ನು ಕೆಲವರೇನೆಂದ್ರೆ ತನ್ನ ಕೆಲಸ ಹಾಳು ಮಾಡಿಕೊಳ್ಳಲ್ಲ, ತನ್ನ ಬದುಕೊಳ್ತಾರೆ, ಬೇರೆಯವರಿಗೂ ಉಪಕಾರ ಮಾಡ್ತಾರೆ. ತನ್ನ ಸ್ವಾರ್ಥವೇ ಇಲ್ಲದೆ ಉಪಕಾರ ಮಾಡೋರು ಒಬ್ಬರು, ತಾನು ಬದುಕುತ್ತಾನೆ, ತಾನು ಭೋಗಗಳನ್ನು ಅನುಭವಿಸ್ತಾನೆ, ಬೇರೆಯವರಿಗೂ ಉಪಕಾರ ಮಾಡ್ತಾನೆ. ಇದೊಂದು ಗುಂಪು. ಈ ಹೆಸರು ಬರೆದು ದಾನ ಮಾಡೋರು ಈ ಗುಂಪಿಗೆ ಸೇರ್ತಾರೆ, ತಪ್ಪೇನೂ ಇಲ್ಲ, ಅಷ್ಟಾದ್ರೂ ಮಾಡಲಿ. ಅದು ಇಲ್ಲದೆ ಇದ್ರೆ ಇನ್ನೊಂದು ಮೂರನೇ ಗುಂಪಿಗೆ ಅಂತೆ, ತೇಮಿ ಮಾನುಷ ರಾಕ್ಷಸ ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ. ಇದು ಈ ಎರಡು ಒಂದು ತರಹದ್ದಾದ್ರೆ ಇನ್ನೊಂದು ಪರಪೀಡೆಯವರ ಗುಂಪು, ಇದು ಪರೋಪಕಾರದವರ ಗುಂಪು. ಪರಪೀಡೆಯವರು ಹೇಗೆ ಅಂದ್ರೆ, ನನಗೇನೋ ಕೆಲಸ ಆಗಬೇಕು, ನನಗಾ ಕೆಲಸ ಆಗಬೇಕು ಅಂದ್ರೆ ಯಾರಿಗೋ ಹಿಂಸೆ ಆಗತ್ತೆ, ಯಾರಿಗೋ ನಷ್ಟ ಆಗತ್ತೆ, ಯಾರಿಗೋ ಕಷ್ಟ ಆಗತ್ತೆ, ಆದ್ರೆ ನಾನು ಮಾಡ್ತೀನಿ. ಯಾಕೆ? ನನಗನುಕೂಲ ಆಗತ್ತಲ್ಲ. ಇವರನ್ನ ಮನುಷ್ಯ ರೂಪದ ರಾಕ್ಷಸರು ಅಂತ ಕರಿಬೇಕು ಅಂತ. ಮೊದಲನೆಯವರು ಸತ್ಪುರುಷರು, ಸ್ವಾರ್ಥ ಇಲ್ಲದೆ ಕಾರ್ಯ ಮಾಡುವವರು. ಎರಡನೆಯವರು ಸಾಮಾನ್ಯ ಮನುಷ್ಯರು ಅಂತ ಅರ್ಥ. ಎರಡನೆಯವರು ಯಾರು? ನಮ್ಮ ಬದುಕನ್ನು ಕಟ್ಟಿಕೊಂಡು ಉಪಕಾರ ಮಾಡುವರು. ಮೂರನೆಯವರು ಮನುಷ್ಯ ರೂಪದ ರಾಕ್ಷಸರು. ಯಾರವರು? ಸ್ವಾರ್ಥಕ್ಕಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡುವರು. ನಾಲ್ಕನೇ ಗುಂಪೊಂದಿದೆಯಂತೆ, ಏತುಘ್ನಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹೆ. ಇನ್ನು ಕೆಲವರ ಗುಂಪಿದೆಯಂತೆ, ಅವರಿಗೆ ಅದರಿಂದ ಏನೂ ಲಾಭ ಇಲ್ಲ, ಆದರೂ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾರೆ. ಅವರಿಗೆ ಅದರಿಂದ ಏನೂ ಸಿಗೋಲ್ಲ. ಇವರಿಗೆ ಹೇಳೋದಕ್ಕೆ ನನ್ನಲ್ಲಿ ಶಬ್ದಗಳಿಲ್ಲ ಅಂತ ಹೇಳ್ತಾನೋ. ಒಬ್ಬರು ಸತ್ಪುರುಷರು, ಒಂದು ಗುಂಪು ಮನುಷ್ಯರು, ಒಂದು ಗುಂಪು ಮನುಷ್ಯ ರಾಕ್ಷಸರು, ಈ ನಾಲ್ಕನೇ ಜಾತಿಯವರು ಇದಾರಲ್ಲ, ಇವರಿಗೆ ಕೊಡೋ ಕೆಸರೇ ಇಲ್ಲ ಅಂತ. ಅಲ್ಲ, ನಿನಗೇನಾದ್ರೂ ಲಾಭ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಆದ್ರೂ ತೊಂದರೆ ಕೊಡು, ಅದನ್ನೂ ಒಪ್ಪಿಕೊಳ್ಳೋಣ ಒಂದು ಹಂತದಲ್ಲಿ. ನಿನಗೂ ಲಾಭ ಇಲ್ಲ, ಆದರೂ ಕಷ್ಟ ಕೊಡ್ತೀಯಲ್ಲ. ಈ ನಾಲ್ಕು ವರ್ಗದವರನ್ನು ನಮ್ಮ ಸುತ್ತ ನೋಡ್ತಾ ಇರ್ತೀವಿ. ಮೊದಲನೇವ್ರು ಸ್ವಲ್ಪ ಕಡಿಮೆ, ಸತ್ಪುರುಷರು. ಸಂತರು ಮಾತ್ರ ಹಾಗಿರ್ತಾರೆ, ಅವ್ರಿಗೆ ಸ್ವಾರ್ಥ ಇಲ್ಲ, ನಮಗಾಗಿ ಇಷ್ಟೆಲ್ಲ ಮಾಡ್ತಾರೆ. ಅವ್ರು ಯಾಕೆ ಕುಳಿತು ಕೇಳಬೇಕು ಇಲ್ಲಿ ನಡೆಯೋದನ್ನ? ಅವ್ರು ಯಾಕೆ ಭಜನೆಗೆ ಹೋಗಿ ನಿಲ್ಲಬೇಕು? ಇದೆಲ್ಲ ಅವರಿಗಾಗಿ ಅಲ್ಲ, ಅವರಿಗೆ ಇದರಿಂದ ಏನೂ ಆಗ್ಬೇಕಾಗಿಲ್ಲ. ನಾವು ಕರ್ಮಗಳಿಂದ ಏನೆಲ್ಲ ಪಡೆದುಕೊಳ್ತೀವೋ ಅದನ್ನ ಅವರು ಸಾಧನೆಯಿಂದ ಪಡೆದುಕೊಂಡಾಗಿದೆ. ಇದನ್ನೆಲ್ಲ ಇಷ್ಟು ಯಾಕೆ ಮಾಡ್ತಾರೆ ಅಂದ್ರೆ ನಮಗಾಗಿ, ಅವರ ಸ್ವಾರ್ಥಕ್ಕಲ್ಲ. ಅವರು ಸಂತರು, ಸತ್ಪುರುಷರು. ನಮ್ಮಂಥವರು ಹೇಗೆ ಅಂದ್ರೆ, ನಾವು ಏನೋ ಲಾಭ ಮಾಡಿಕೊಂಡು ಮಾಡ್ತಾ ಇರೋರು ಇಂಥವರು ಕಾಣ್ತಾರೆ. ಇನ್ನು ಸ್ವಾರ್ಥಕ್ಕಾಗಿ ತೊಂದರೆ ಕೊಡುವವರು ನಮ್ಮೆಲ್ಲರ ಬದುಕಿನಲ್ಲೂ ಕಾಣ್ತಾರೆ. ನಾಲ್ಕನೇವ್ರು ಇದಾರಲ್ಲ, ಅವರು ಹೆಚ್ಚೇ ಕಾಣಿಸ್ತಾರೆ. ಏನೋ ಮಾಡಿರ್ತಾರೆ ನಮ್ಮ ಬದುಕಲ್ಲಿ, ಅವನಿಗೇನೂ ಲಾಭ ಇಲ್ಲ, ಅದರಿಂದ ಏನೂ ಲಾಭ ಮಾಡ್ಕೊಳ್ಳಿಲ್ಲ, ಆದರೆ ಇವನೊಬ್ಬನ್ ಬೀಳಿಸ್ಬೇಕು ಅಂತಷ್ಟೇ. ಅವನೊಬ್ಬನೇನು ಆರಾಮಾಗಿದ್ದಾನಲ್ಲ, ಖುಷಿಯಾಗಿದ್ದಾನಲ್ಲ, ಬಹಳ ನಗ್ನಗ್ತಾ ಓಡಾಡ್ತಾ ಇದ್ದಾನಲ್ಲ, ನೋಡು ಮಾಡ್ತೀವಿ ಅಂತ ಒಂದು ಬತ್ತಿ ಇಡ್ತಾನ. ಒಟ್ಟು ಅವನ ಮುಖದಲ್ಲೂ ಸಂತೋಷ ಇರಬಾರ್ದು, ಯಾರ ಮುಖದಲ್ಲೂ ಸಂತೋಷ ಇರಬಾರ್ದು, ಊರಲ್ಲಿ ಯಾರು ಖುಷಿಯಾಗಿರಬಾರ್ದು, ಇವನಿಗೇನು ಸಮಸ್ಯೆ. 4 ತರಹದ ಜನ ಇರ್ತಾರೆ. 2 ತರಹದವರು ಪರಪೀಡೆ ಮಾಡ್ತಾರೆ, ಪಾಪ ಗಳಿಸ್ಕೊಳ್ತಾರೆ. 2 ತರಹದವರು ಪುಣ್ಯ ಗಳಿಸ್ಕೊಳ್ತಾರೆ. ಅದು ಇವತ್ತಿನ ವಿಷಯ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ನಾವೇನಾಗಬೇಕು? 4 ಗುಂಪಿದೆ. ನಾವೆಲ್ಲಿರಬೇಕು ಅನ್ನುವ ಆಯ್ಕೆ ಕೂಡ ನಮ್ಮ ಮುಂದಿದೆ. ನಮಸ್ಕಾರ.